ನಿರ್ದೇಶಕರಾದಂಥ ಎಲ್ ಎನ್ ಮಂಜಣ್ಣವರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಪ್ರಸಾದ್ ಬಾಬು ಅವರು, ನಿರ್ದೇಶಕರು ಮತ್ತು ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದಂಥ ರತ್ನಮ್ಮ ಅವರು, ಹಿರಿಯ ಮುಖಂಡರಾದಂಥ ಶಾಸ್ತ್ರಿ ಅವರು, ನಮ್ಮ OBCಯ ಮುಖಂಡರಾದಂಥ ಮಂಜುನಾಥ್ ಅವರು, ನಮ್ಮ ಹಿರಿಯ ಮುಖಂಡರು ಮ್ಯಾನೇಜರ್ ಅವರು, ತಿರುಮಲೇಶ್ ಅವರು, ಪ್ರಿಯಾಂಕಾ ಅವರು, ಮತ್ತು ಅದೇ ರೀತಿಯಾಗಿ ನಮ್ಮ ಜವಾಹರ್ ವಾಮಂಚಿನ ಜಿಲ್ಲಾಧ್ಯಕ್ಷರಾದಂಥ ನವೀನ್ ಅವರು, ಪದವೀಧರ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಸುನೀಲ್ ಅವರು, ಆಮೇಲೆ ಅದೇ ರೀತಿಯಾಗಿ ಹಿರಿಯ ಮುಖಂಡರಾದಂಥ ಸೋಮಶೇಖರ್ ಅವರು, ನಮ್ಮ ಶಂಕರಪ್ಪನವರು, ಮತ್ತು ವೆಂಕಟೇಶ್ ಅವರು, ನಾಗರಾಜಣ್ಣವರು, ನಮ್ಮ ಸಾದಿಕ್ ಅವರು, ನಮ್ಮ ರವಿಯವರು, ನಮ್ಮ ಎಲ್ಲ ರಾಮ್ ಅವರು, ಹಿರಿಯ ಮುಖಂಡರು, ನಮ್ಮ ಕಾಂಗ್ರೆಸ್ ಕಚೇರಿಯ ಉಸ್ತುವಾರಿಗಳಾದಂಥ ಇಪ್ಪತ್ತೆರಡವರು, ಅದೇ ರೀತಿಯಾಗಿ ಮುನಿಯಪ್ಪನವರು, ಗೋಪಾಲಣ್ಣವರು, ಎಲ್ಲರೂ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಎಲ್ಲರೂ ಕೂತು ಇವತ್ತು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆಯನ್ನು ಉದ್ದೇಶಿಸಿ ಭಾಳಷ್ಟು ಪಕ್ಷದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಎಲ್ಲ ಮಂತ್ರಿಗಳು ಎಲ್ಲರೂ ಸೇರಿ, ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಭಾಳ B.R. ಅಂಬೇಡ್ಕರ್ ಅವರ ದಾರಿದೀಪವನ್ನು ಯಾವ ರೀತಿ ಅವರ ಕನಸು ನನಸಾಗಿ ನಾವು ಮಾಡಬೇಕು ಅಂತೇಳಿ ಉದ್ದೇಶವಾಗಿ ಎಲ್ಲರೂ ಮಾತಾಡಿದ್ದಾರೆ. ಇವತ್ತು ಈ ಕೋಲಾರ ಜಿಲ್ಲೆಯ ಗೌರವ 34ನೇ ಜಯಂತ್ಯೋತ್ಸವವನ್ನು ನಾವು ಪಕ್ಷಗಳು ಬಂದು 30-35 ವರ್ಷಗಳ ಕಾಲದಿಂದಲೂ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಜಿಲ್ಲಾ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗಮನಕ್ಕೆ ಯಾವ ರೀತಿ ಕಾರ್ಯಕ್ರಮ ರೂಪುರೇಷೆಗಳನ್ನು ಮಾಡಬೇಕಂತ ಕೂಡ ನಾವೆಲ್ಲ ಮುಖಂಡರುಗಳನ್ನು ಚರ್ಚೆ ಮಾಡಿ ನಾವು ಇದನ್ನು ಕಾರ್ಯಕ್ರಮಗಳನ್ನು ಅದ್ದೂರಿಯ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿಕೊಳ್ಳೋದು. ರಾಜ್ಯದಲ್ಲಿ ಕೂಡ ಭಾಳಷ್ಟು ನಾವು ರಾಜ್ಯದ ಮುಖ್ಯಸ್ಥ ಎಲ್ಲರೂ ಕನಕದಾಸರಾಗ್ಬೋದು, ವಾಲ್ಮೀಕಿ ಆಗ್ಬೋದು, ಬಸವಣ್ಣವರಾಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು. ಇಡೀ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು B.R. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಕ್ಕಿ ಪೂಜೆ ಮಾಡಿ ಮಹಾನುಭಾವ ಅಂತೇಳಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಇವತ್ತು ಅಂಥ ಮಹಾನುಭಾವನನ್ನು ಇವತ್ತು ಅವರ ಕನಸು ನನಸು ಮಾಡೋದಕ್ಕೆ ಎಲ್ಲ ರೀತಿಗಳಲ್ಲಿ ಕೂಡ ರಾಜ್ಯ ಸರ್ಕಾರದ ಹಿರಿಯ ಮುಖಂಡರು, ಹಿರಿಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ D.K. ಶಿವಕುಮಾರ್ ಅವರು ಅವರ ತಗೊಂಡಿರುವಂಥ 2 ವರ್ಷ ಕಾಲವನ್ನು ಅವರ ಕನಸು ಎಲ್ಲ ಬಡಬಗ್ಗರಿಗೆ ಏನು ದಾರಿದೀಪಗಳನ್ನು ಮಾಡಬೇಕು ಆ ರೀತಿಗಳನ್ನು ಹೆಚ್ಚಿನ ರೀತಿಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಆ ಭಾಗದಲ್ಲಿ ಇವತ್ತು ನಮ್ಮೆಲ್ಲರ ಈ ಭಾಗದ ಹಿರಿಯ ಮುಖಂಡರು 7 ಬಾರಿ ಗೆದ್ದಿರುವ ಸಂಸತ್ ಸದಸ್ಯರು ಮತ್ತು ಇವತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಇವತ್ತು 4 ಬಾರಿ ಕೇಂದ್ರ ಮಂತ್ರಿಗಳಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಏನು 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆ ಅನ್ನದಾನ ಭಾಗ್ಯ ಏನಿದೆ ಆ ಭಾಗ್ಯವನ್ನು ಇವತ್ತು ಕೋಲಾರ ಜಿಲ್ಲೆಗೆ ಅದು ಹಬ್ಬಿಸಿರೋದು ಭಾಳ ಒಳ್ಳೆಯದು. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ K.H. ಮುನಿಯಪ್ಪನವರು ಇವತ್ತು ಆ ಭಾಗ್ಯವನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಅವರ ಕನಸು ಏನಂತ ಹೇಳಿದ್ರೆ ಇವತ್ತು ರಾತ್ರಿ ಹಗಲು ಇವತ್ತು ಎಲ್ಲ ಮಂತ್ರಿಗಳೆಲ್ಲ ಏನೇ ಮಾಡಿದ್ರು ಅವರ ಕನಸು ರಾತ್ರಿ 12 ಗಂಟೆಗಾದರೂ ಪ್ರತಿಯೊಬ್ಬ ಕಾರ್ಯಕರ್ತರು ಗುಡಿಸಿ, ಪ್ರತಿಯೊಂದು ಕಾರ್ಯಕರ್ತರ ಮನೆ ಗುಡಿಸಿ ಇವತ್ತು ಅವರು ಪ್ರತಿಯೊಂದು ಕೂಡ ಕ್ಷೇತ್ರದಲ್ಲಿ ಬಹಳ ಅದ್ದೂರಿಯ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ನಮ್ಮೆಲ್ಲರ ಕೂಡಿಸಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮಗೆ ಅದ್ದೂರಿಯಾಗಿ ಇವತ್ತು ನಾವು ಇನ್ನೂ ಹೆಚ್ಚಿನ ಜನ ಇಲ್ಲಿ ಇರಬೇಕಾಗಿ ಕ್ಷೇತ್ರದಲ್ಲಿ ಇವತ್ತು ಏನು ಕಾರಣ ಅಂತ ಹೇಳಿದ್ರೆ ಇವತ್ತು ಎಲ್ಲ ಸಾಧನೆಗಳನ್ನು ಇವತ್ತು ನಮ್ಮ ಕಾರ್ಯಾಧ್ಯಕ್ಷರು ಪೂರ್ವಗಳನ್ನು ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ಇವತ್ತು ನಾವು ಏನೇನ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಬೇಕು ಅಂತ ಹೇಳಿದ್ರೆ ಬಹಳ ಅದ್ದೂರಿಯ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ನಮ್ಮ ಕೈ ಜೋಡಿಸಿ ಈ ರಾಷ್ಟ್ರದ ಮುಖಂಡನ ನಾವೆಲ್ಲ ಬಂಧಿಸಿ ಈ ಸಂವಿಧಾನವನ್ನು ಮುಂದೆ ತಂದು ನಾವೆಲ್ಲರಿಗೂ
ಕಾರ್ಯಕ್ರಮಗಳನ್ನು ಮಾಡಬೇಕಂತ 35 ವರ್ಷಗಳ ಕಾಲನು ಕೆ.ಎಚ್. ಮುನಿಯಪ್ಪಜಿಯವರು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲ ಮುಖಂಡಗಳ ಕರೆದು ಡಿಸಿಸಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಹಿರಿಯರಿಂದ ಮಂಜಣ್ಣವರು ಎಲ್ಲರೂ ಸಮ್ಮುಖದಲ್ಲಿ ಕರೆದು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ಆ ಕಾರ್ಯಕ್ರಮ ಮಾಡೋದಕ್ಕೆ ಮೊದಲಿಗೆ ನಾವು ಕೆ.ಎಚ್. ಮುನಿಯಪ್ಪನವರಿಗೆ ಧನ್ಯವಾದಗಳ ಥರ ಹೇಳ್ತಾ, ಇವತ್ತು ಈ ಭಾಗದಲ್ಲಿ ಎಲ್ಲ ರೀತಿಗಳಲ್ಲಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಡಿಸಿಸಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ನನಗೆ ಮಾತಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇವತ್ತು ಏನು ಡಾಕ್ಟರ್ಗಳು ಏನಿದೆಯೋ ಕೆ.ಎಚ್. ಮುನಿಯಪ್ಪಜಿಯವರು ಏನು ಕೊಟ್ಟಿದ್ದಾರೆ 80-90 ನಾವು ಅದನ್ನು ಕೊಟ್ಟಿದ್ದೀರೋ ಅದನ್ನೆಲ್ಲ ಅದ್ದೂರಿಯಾಗಿ ಏನು ತೊಂದರೆಗಳಿಂದ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಮಾಡಬೇಕು. ನಾವು ಪತ್ರಿಕಾ ಎಲ್ಲ ಸ್ನೇಹಿತರು ಕೂಡ ಭಾಗವಹಿಸಬೇಕು. ಯಾಕಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ತಾವೆಲ್ಲ ಒಗ್ಗಟ್ಟಿಗೆ ಎಲ್ಲ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಮುಖಂಡರು ಕೂಡ ಪ್ರತಿಯೊಂದು ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.